ನಿನ್ನಯ ಗುರಿಯು ಆತ್ಮದರ್ಶನ ನಿನ್ನೊಳಗೆಯೇ ಇದೆ ಆರತುನ. ನಿನ್ನಯ ಗುರಿಯು ಆತ್ಮದರ್ಶನ ನಿನ್ನೊಳಗೆಯೇ ಇದೆ ಆರತುನ. ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ, ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ ಇನ್ನು ತೊಳಲದಿರು ಮುನ್ನಡೆ ಸಗನೆ. ಉತ್ತಿಷ್ಟತ ಜಾಗ್ರತ ಮನುಜ, ಉತ್ತಿಷ್ಟತ ಜಾಗ್ರತ ಮನುಜ, ಉತ್ತಿಷ್ಟತ ಜಾಗ್ರತ. ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈನೇ ಎಂದೆಂದು. ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈನೇ ಎಂದೆಂದು. ಅಮರ ಆತ್ಮನಿ ಅಮೃತ ಪುತ್ರನೇ, ಅಮರ ಆತ್ಮನಿ ಅಮೃತ ಪುತ್ರನೇ, ಅಮಲಾನಂದದಿ ಪರಿಪೂರ್ಣಮಿ. ಉತ್ತಿಷ್ಟತ ಜಾಗ್ರತ ಮನುಜ, ಉತ್ತಿಷ್ಟತ ಜಾಗ್ರತ ಮನುಜ, ಉತ್ತಿಷ್ಟತ ಜಾಗ್ರತ. ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆ ಸಗನೆ. ಉತ್ತಿಷ್ಟತ ಜಾಗ್ರತ ಮನುಜ, ಉತ್ತಿಷ್ಟತ ಜಾಗ್ರತ ಮನುಜ, ಉತ್ತಿಷ್ಟತ ಜಾಗ್ರತ. ಈಗ ಸ್ಟ್ರೇಟ್ ಆಗಿ ಕೂತ್ಕೊಳ್ಳಿ. ಪ್ರಾಣಾಯಾಮ ಮತ್ತು ಧ್ಯಾನದ ಸಮಯದಲ್ಲಿ ಶ್ರೀರಾಮಕೃಷ್ಣ ನಾಮವನ್ನು ನಮ್ಮ ಅದ್ವೈತ ರೆಕಾರ್ಡಿಂಗ್ ಕಳಿಸಿದರೆ ಶೇರ್ ಮಾಡ್ತೀನಿ. ಈಗ ಪ್ರಾಣಾಯಾಮ. ಎಲ್ಲರೂ ಬೆನ್ನು ನೇರವಾಗಿ ಇಟ್ಕೊಂಡು ಈ ಪ್ರಾಣಾಯಾಮದ ಸಮಯದಲ್ಲಿ ಎಲ್ಲರೂ ಬೆನ್ನು ನೇರವಾಗಿ ಇಟ್ಕೊಂಡು ಕೂತಿರ್ಬೇಕು. ಅವಾಗ ಪ್ರಾಣಾಯಾಮ ಸರಿಯಾಗಿ ಆಗುತ್ತೆ. ಇಲ್ಲಾಂದ್ರೆ ಕುಂಭಕ ಸರಿಯಾಗಿ ಆಗೋದಿಲ್ಲ. ಅದಕ್ಕೆ ಎಲ್ಲ ಬೆನ್ನು ನೇರವಾಗಿ ಇಟ್ಕೊಳ್ಳಿ. ओम नमो भगवते रामकृष्णाय। 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 ओम नमो भगवते रामकृष्णाय।
ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಎಲ್ಲರೂ ಭಗವಾನ್ ಶ್ರೀರಾಮಕೃಷ್ಣರಿಗೆ ನಮಸ್ಕರಿಸಿ ಅದೇ ಭಾವದಲ್ಲಿ ನಿಧಾನಕ್ಕೆ ಕಣ್ಣುಗಳನ್ನ ತೆಗೀರಿ. ಈಗ ನಮ್ಮ ನೀತಿ ಕಥೆಯ ಒಂದು ಸೆಷನ್. ಇವತ್ತು ನಮ್ಮೊಂದಿಗೆ ನೀತಿ ಕಥೆ ಹೇಳೋದಿಕ್ಕೆ ನವನಿ ದಿವೇಕರ್ ಇದ್ದಾಳೆ. ತುಮಕೂರಿಂದ ಭಾಗವಹಿಸುವಂತ ನವನಿ ದಿವೇಕರ್ ಇವತ್ತು ನಮ್ಮೊಂದಿಗೆ ಕತೆ ಹೇಳ್ತಾಳೆ. ಯಾವ ಒಂದು ನೀತಿ ಕತೆ ಹೇಳ್ತಾಳೆ ಅನ್ನೋದನ್ನ ನೋಡೋಣ. ಏಕೆಂದ್ರೆ ಈ ವಾರ ನಾನು ಯಾರಿಗೆ ಕತೆ ಹೇಳ್ಬೇಕು ಅಂತ ಮೆಸೇಜ್ ಕಳ್ಸಿದ್ನೋ ಅವ್ರ ಮೆಸೇಜು ನೋಡ್ಲಿಲ್ಲ, ರಿಪ್ಲೈನೂ ಮಾಡ್ಲಿಲ್ಲ. ಆಗ ಅವಾಗ ಏನಾಯ್ತು ಅಂದ್ರೆ ನಾನು ಯಾರಿಗಾದ್ರೂ ಕೇಳಿದೆ ಕತೆ ಹೇಳಿ ಅಂತ. ಸಡನ್ ಆಗಿ ನಮ್ಮ ನವನಿ ಪುಟ್ಟಿ ನಾನ್ ರೆಡಿ ಇದ್ದೀನಿ ಕತೆ ಹೇಳೋದಿಕ್ಕೆ ಅಂತ ರೆಡಿ ಆದ್ರು. ಇವತ್ತು ನಮ್ಮ ನವನಿ ಯಾವ ಕತೆ ಹೇಳ್ತಾಳೆ ಅನ್ನೋದನ್ನ ನೋಡೋಣ. ಜಯರಾಮ್ ಕೃಷ್ಣ. ನನ್ನ ಹೆಸರು ನವನಿ ದಿವೇಕರ್. ನನ್ನ ವಿಮೆ ಸಂಖ್ಯೆ 544. ನಾನು ಇಂದು 2 ಪುಟ್ಟ ನೀತಿ ಕಥೆಗಳನ್ನು ಹೇಳುತ್ತಿದ್ದೇನೆ. ಆಮೆ ಮತ್ತು ಬಾತುಕೋಳಿ. ಒಂದಿನ 2 ಬಾತುಕೋಳಿ ಇರುತ್ತೆ. ಆಮೇಲೆ ಒಂದು ಆಮೆ ಇರುತ್ತೆ. ಅವ್ರ 3 ಜನನು ತುಂಬಾ ಬೆಸ್ಟ್ ಫ್ರೆಂಡ್ಸ್. ಒಂದಿನ ತುಂಬಾ ಬಿಸಿಲು ಬರುತ್ತೆ. ಅವಾಗ ಕೋಳ ಒಣಗೋಕೆ ಶುರು ಆಗುತ್ತೆ. ಅವಾಗ ಬಾತುಕೋಳಿಗಳು ಬೇರೆ ಕೊಳಕ್ಕೆ ಹೋಗೋಣ ಅಂತ ಹೇಳುತ್ತೆ. ಅವಾಗ ಇಬ್ರುನು ಹಾರೋಗ್ಬೇಕಾದ್ರೆ ಅವ್ರ ಫ್ರೆಂಡ್
ಆಮೇನು ಬರ್ತ್ಯಾ ಅಂತ ಕೇಳುತ್ತೆ. ಹ್ಞೂ ಅಂತ ಹೇಳುತ್ತೆ. ಅವಾಗ ಹೆಂಗೆ ಕರ್ಕೊಂಡೋಗೋದು, ನಿನಗ್ ಹಾರಕ್ ಬರಲ್ವಲ್ಲ ಅಂತ ಇಬ್ರೂನು ಯೋಚನೆ ಮಾಡ್ತಿರ್ತಾರೆ. ಅವಾಗ ಒಂದ್ ಬಾತ್ಕೋಳಿಗೆ ನೆನ್ಪಾಗುತ್ತೆ. ನಾವು ಒಂದು ಕಡ್ಡಿ ಇಟ್ಕೊಂಡು ನೀನ್ ಅದನ್ನ ಬಾಯೊಳಗಡೆ ಗಟ್ಟಿಯಾಗಿ ಇಟ್ಕೋ, ಕೆಳಗಡೆ ಮಾತಾಡ್ಬೇಡ, ಕೆಳಗಡೆ ನೀನು ಬಿದ್ದೋಗ್ತೀಯ ಅಂತ ಹೇಳುತ್ತೆ. ಆಮೇಲೆ ಎಲ್ಲಾರೂನು ಹೋಗ್ತಾ ಇರ್ತಾರೆ. ಕೆಳಗಡೆ ಜನರು ಆಮೆ ಹಾರ್ತಿದೆ ಓಡಿ ಓಡಿ ಅಂತ ಕಿರಿಚ್ಕೊಳ್ತಿರ್ತಾರೆ. ಅವಾಗ ಆಮೆ ಇಲ್ಲ ನಾನು ಹಾರ್ತಿಲ್ಲ ಅನ್ನಕ್ಕೆ ಕೆಳಗಡೆ ಬಗ್ ನೋಡುತ್ತೆ. ಅವಾಗ ಅದು ಸತ್ತೋಗುತ್ತೆ. ಈ ಕತೆ ನೀತಿ, ಕೆಲವೊಮ್ಮೆ ಮೌನವಾಗಿರುವುದೇ ಸರಿ. ಇನ್ನೊಂದ್ ಕತೆ ಹೇಳ್ತೀನಿ. ಮುಂಗಿಸಿ ಮತ್ತು ಅಮ್ಮ. ಒಂದಿನ ಒಂದೂರಲ್ಲಿ ಒಬ್ರು ಅಮ್ಮ ಇರ್ತಾರೆ. ಅವ್ರಿಗೆ ಒಂದು ಚಿಕ್ಕ ಮಗು ಇರುತ್ತೆ. ಅವಳಮ್ಮ ಒಬ್ರು ಮುಂಗ್ಸಿ ಸಾಕಿರ್ತಾರೆ. ಆ ಮುಂಗ್ಸಿ ಒಂದ್ ದಿವಸ ಅಮ್ಮ ನದಿಯಲ್ಲಿ ನೀರ್ ತಗೊಳಕ್ಕೆ ಹೋಗ್ತೀನಿ ಅಂತ ಮುಂಗುಸಿಗೆ ಹೇಳ್ತಾರೆ. ಮತ್ತೆ ಮುಂಗುಸಿಗೆ ನೀನು ನಾನ್ ಬರೋವರ್ಗುನು ಮಗುನ ಚೆನ್ನಾಗಿ ನೋಡ್ಕೊಳ್ತಿರೋ ಅಂತ ಅನ್ನುತ್ತೆ. ಮುಂಗುಸಿ ಹಂಗೆ ನೋಡ್ಕೊಳ್ತಿರುತ್ತೆ. ಅವಾಗ ತೊಟ್ಲು ಪಕ್ಕ ಒಂದು ಹಾವು ಬರುತ್ತೆ. ಅವಾಗ ಅದು ತಿನ್ಬಿಡುತ್ತೆ. ಮುಂಗುಸಿ ಸಾಯಿಸುತ್ತೆ. ಅವಾಗ ಅಮ್ಮ ಬಂದ್ ನೋಡ್ತಾರೆ. ಮುಂಗುಸಿ ಬಾಯಲ್ಲೆಲ್ಲ ರಕ್ತ ಇರುತ್ತೆ. ಏನೋ ಮಾಡಿದೆ ಮುಂಗುಸಿ ಮಗುಗೆ ಅಂತ ಹೇಳ್ಬಿಟ್ಟು ಅವಳು ತಂದಿರೋ ತುಂಬಿದ ಕೊಡೆನ ಅದ್ರ ಮೇಲ್ಗಡೆ ಬಿಸಾಕ್ತಾಳೆ. ಅವಾಗ ಮುಂಗುಸಿ ಸತ್ತೋಗ್ಬಿಡುತ್ತೆ. ಅವಾಗ ಒಳಗಡೆ ಬಂದು ನೋಡ್ತಾಳೆ, ತೊಟ್ಲು ಪಕ್ಕ ಹಾವು ಸತ್ ಬಿದ್ದಿರುತ್ತೆ. ಮಗು ನಗ್ತಾ ಇರುತ್ತೆ. ಅವಾಗ ಅಮ್ಮಂಗೆ ತುಂಬಾ ಬೇಜಾರಾಗುತ್ತೆ. ನಾನು ಈ ತರ ಮಾಡ್ಬಾರ್ದಿತ್ತು ಅಂತ ಗೊತ್ತಾಗುತ್ತೆ. ಈ ಕತೆ ನೀತಿ, ಕಣ್ಣಾರೆ ಕಂಡರು ಪರಂಬರಿಸಿ ನೋಡು. ಎಲ್ಲ ಅಮ್ಮಂದರಿಗೂ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಜಯರಾಮ್ ಕೃಷ್ಣ. ಜಯರಾಮ್ ಕೃಷ್ಣ ನವನಿ, ತುಂಬಾ ಚಿಕ್ಕದೆರಡು ಒಳ್ಳೆ ನೀತಿ ಇರುವಂತ ಕಥೆನ ನೀನು ಇವತ್ತು ನಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ಯಾ. ಎರಡರಲ್ಲೂ ಕೂಡ ಒಂದು ಸುಮ್ಮನೆ ಮಾತಾಡ್ತಾ ಇದ್ರು ಕೂಡ ಡೇಂಜರ್ ಅಂತ, ಇನ್ನೊಂದು ಪ್ರತಿಯೊಂದು ಯಾವುದೇ ಡಿಸಿಷನ್ ತಗೋಬೇಕಾದ್ರೂ ಕೂಡ ಸುಮ್ಮನೆ ಕೇಳ್ಬಿಟ್ಟು ಈಗ ಹೌದಾ ಅಂತ ಅನ್ಬಾರ್ದು, ಅದನ್ನ ಪರಾಮರಿಸಿ ನೋಡ್ಬೇಕು. ನಮ್ಮ ಮಾತಲ್ಲಿ ಪ್ರತ್ಯಕ್ಷಿಸಿ ನೋಡಿದ್ರು ಕೂಡ ಪರಾಂಬರಿಸಿ ನೋಡು ಅನ್ನೋ ಒಂದು ಅಂಶ ನಡೆದಲ್ಲ. ಆ ರೀತಿ ನಾವು ನಮ್ಮ ಜೀವನದಲ್ಲಿ ಅದೇ ರೀತಿ ಇರ್ಬೇಕು. ಇಂಥ ಸಣ್ಣ ಸಣ್ಣ ಕಥೆಗಳಿಂದಲೂ ನಾವು ಎಷ್ಟೊಂದು ನನಗೆ ಬಟ್ ನಮ್ಮ ನವನಿ ಕೂಡ ತುಂಬಾ ಮುದ್ದಾಗಿ ಆ ಎರಡು ಕಥೆಗಳನ್ನ ನಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದಾಳೆ. ನವನಿಗೆ ಮಕ್ಕಳ ಸಂಘದ ಎಲ್ಲರ ಪುಟಾಣಿಗಳ ಪರವಾಗಿ ಒಂದು ಧನ್ಯವಾದಗಳನ್ನ ತಿಳಿಸೋಣ. ಈಗ ಜೈಕಾರದೊಂದಿಗೆ ಇವತ್ತಿನ ಸಂಡೇ ಕ್ಲಾಸ್ ಅನ್ನ ಸಂಪನ್ನಗೊಳಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ, ಜೈ ಶ್ರೀ ಮಹಾಮಾಯಿ ಕಿ ಜೈ, ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಕಿ ಜೈ. Jairam Krishna sir. Jairam Krishna sir.
ಜಯರಾಮ್ ಕೃಷ್ಣ ಸರ್. 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 ನಿಮ್ಮನ್ನ ಸ್ಪಾಟ್ಲೈಟ್ ಮಾಡಿದಾಗ ನೀವ್ ಹೇಳಿ. ಜಯರಾಮ್ ಕೃಷ್ಣ ನಿಮ್ಮನ್ನ ಸ್ಪಾಟ್ಲೈಟ್ ಮಾಡಿದಾಗ ಹೇಳಿ. ಅಲ್ವಾ? ಒಬ್ಬೊಬ್ರು ನಿಮ್ಮನ್ನ ಸ್ಪಾಟ್ಲೈಟ್ ಮಾಡಿದಾಗ ಹೇಳಿದ್ರೆ ಅಕ್ಷತಾ, ನೀನು ಎಲ್ರನ್ನು ಮ್ಯೂಟ್ ಮಾಡಬಾರ್ದು, ಒಬ್ಬೊಬ್ರನ್ನೇ ಮಾಡ್ಬೇಕಾಗತ್ತೆ. ನೀನು ಎಲ್ರಿಗೂ ಕೊಟ್ಬಿಟ್ರೆ ಎಲ್ರು ಅದು ಕಂಟಿನ್ಯೂ ಆಗಿ ಬರಲ್ಲ. ಒಬ್ಬೊಬ್ರನ್ನ ಸ್ಪಾಟ್ಲೈಟ್ ಮಾಡಿ ಅನ್ಮ್ಯೂಟ್ ಮಾಡ್ತಾವ. ಜಯರಾಮ್ ಕೃಷ್ಣ ಸರ್. ಜಯರಾಮ್ ಕೃಷ್ಣ ಸರ್. ಜಯರಾಮ್ ಕೃಷ್ಣ ಸರ್. ಜಯರಾಮ್ ಕೃಷ್ಣ ಸರ್.